ಇನ್ನು ಮುಂದೆ ದೇಶದಲ್ಲಿ ಡಿಜಿಟಲ್ ಗೇಮ್ ಶಿಕ್ಷಾರ್ಹ ಅಪರಾಧ ಆಗಲಿದೆ. ಆನ್ಲೈನ್ ಗೇಮಿಂಗ್ ಮಸೂದೆಗೆ ಕೇಂದ್ರ ಸಂಪುಟ ಅಸ್ತು ಅಂತ ಹೇಳ್ತಾ ಇದೆ. ಇಲ್ಲಿ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಓಕೆ ಆಗಿದೆ. ಯಾರೇ ಮಾಡಲಿ ಅವ್ರಿಗೆ ಹ್ಯಾಟ್ಸ್ ಆಫ್. ಇಂಥ ಮನೆಹಾಳು ಆನ್ಲೈನ್ ಗೇಮಿಂಗ್ಗಳಿದೆಯಲ್ಲ, ಮನೆಹಾಳು ಜೀವ ಹಾಳು ಗೇಮಿಂಗ್ಗಳಿವೆಲ್ಲವೂ ಕೂಡ ಆನ್ಲೈನ್ನಲ್ಲಿ ಸ್ಪೀಡ್ ಆಡಿಸ್ಬಿಡ್ತೀನಿ, ಆ ಗೇಮ್ ಆಡಿಸ್ಬಿಡ್ತೀನಿ, E11 ಆಡಿಸ್ಬಿಡ್ತೀನಿ, I11 ಆಡಿಸ್ಬಿಡ್ತೀನಿ, ಇನ್ನು ಟೀಮ್ ಮಾಡ್ಕೊಂಬಿಡು, ದುಡ್ಡು ಕಟ್ಟು, ನಿನ್ನ ಹಣ ಕಳ್ಕೊ, ಎಷ್ಟಿದೆಯೋ ಎಲ್ಲ ಸುರಿದ್ಬಿಡು, ಯಾರ ಬಳಿಯಾದರೂ ಕದ್ದುಬಿಡು, ಆನಂತರ ಜೀವ ಬಿಟ್ಟುಬಿಡು. ಎಲ್ಲ ಇತ್ತಲ್ಲ, ಎಲ್ಲ 20-25 ವರ್ಷದ ಯುವಕರು ಅನೇಕರು ತೀರ್ಕೊಂಬಿಟ್ರು ಇದರಲ್ಲಿ. ಆ ಆಟ ಆಡು, ಈ ಆಟ ಆಡು, ಹಣ ಕಟ್ಟಿ ಆಡುವಂಥ ಆಟಗಳ ವಿಚಾರದಲ್ಲಿ ಒಂದು ಮಸೂದೆಯನ್ನು ಕೇಂದ್ರ ಜಾರಿಗೆ ತರ್ತಾ ಇದೆ. ಹಣ ಕಟ್ಟಾಡ್ತಕ್ಕಂಥ ಯಾವುದೇ ಆನ್ಲೈನ್ ಗೇಮಿಂಗ್ಗಳು ಆಗಬಾರ್ದು ಅಂಥೇಳಿ ಕ್ಯಾಬಿನೆಟ್ಟಲ್ಲಿ ಇದಕ್ಕೊಂದು ಅಪ್ರೂವಲ್ ಸಿಕ್ಕಿದೆ. ಎಲ್ಲ ಪೇಮೆಂಟ್ ಆಧಾರಿತ ಗೇಮಿಂಗ್ ವಹಿವಾಟು ಬ್ಯಾನ್ ಆಗುತ್ತೆ. ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮತ್ತು ಪ್ರಚಾರ ಮಸೂದೆ ಅಡಿಯಲ್ಲಿ ಇದೆಲ್ಲ ಬರ್ತಾ ಇದೆ. ಗೇಮಿಂಗನ್ನು ಉತ್ತೇಜನ ಕೊಡುವಂಥ ಜಾಹೀರಾತುಗಳ ಮೇಲೆ ಕೂಡ ನಿರ್ಬಂಧ ಆಗುತ್ತೆ. ಇದಾದ ಮೇಲೆ ಇಡೀ ಅದೆಷ್ಟು ತಂದೆ ತಾಯಂದಿರು ನೆಮ್ಮದಿಯಾಗಿ ಉಸಿರಾಡ್ತಾರೋ ನನಗೆ ಗೊತ್ತಿಲ್ಲ. ಕೋಟ್ಯಾಂತರ ಜನ ಇದ್ದಾರೆ, 52 ಕೋಟಿ ಜನ ಇದ್ದಾರೆ ರೀ ಈ ದೇಶದಲ್ಲಿ ಆ್ಯಕ್ಟಿವ್ ಆನ್ಲೈನ್ ಗೇಮಿಂಗ್ ಮೆಂಬರ್ಸ್. ದೇಶದ ಜನಸಂಖ್ಯೆ 150 ಕೋಟಿ ಅಂತ ಅಂದುಕೊಂಡ್ರೆ ನಾವು 52 ಕೋಟಿ ಅಫಿಷಿಯಲ್ ಆಗಿ, ಅನ್ಅಫಿಷಿಯಲ್ ಗೊತ್ತಿಲ್ಲ ನಮಗೆ. ಹೆಚ್ಚು ಕಡಿಮೆ ಒಂದು ಅರ್ಧ ಭಾಗದ ಹತ್ತತ್ರಕ್ಕೆ ಈ ಆನ್ಲೈನ್ ಗೇಮಿಂಗ್ ಆಡೋರು ಇದ್ದಾರೆ ಅಂತ ಹೇಳಿದ್ರೆ ಗತಿ ಏನು? ಆಡ್ಕೊಂಡು ಕೂತಿರೋದು, ಏನು ಮಾಡ್ತಿದ್ದಾನೋ, ಎಷ್ಟು ದುಡ್ಡು ಕಳ್ಕೊಂಡೋ, ಎಲ್ಲಿ ಸಾಲ ಮಾಡಿದ್ನೋ. ಯಾವುದೇ ಗೇಮಿಂಗ್ ಆ್ಯಪ್ಗಳು ಮನುಷ್ಯನ ಉದ್ಧಾರ ಮಾಡೋಕ್ಕೆ ಬರ್ತವೇನ್ರಿ ಅವು? ಆ ಗೇಮ್ ಕಂಡು ಹಿಡಿದವನು ಅದರ ಓನನ್ನು ಉದ್ಧಾರ ಮಾಡೋಕ್ಕೆ ಆ ಗೇಮ್ ಇರೋದು. ಎಲ್ರಿಗೂ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಹುಮಾನ ಅವ್ರು ಕೊಡ್ತಾ ಇದ್ದರೆ ಅವನು ಹೆಂಗೆ ಉದ್ಧಾರ ಆಗ್ತಾನೆ? ಕಾಮನ್ ಸೆನ್ಸ್ ಅಲ್ವಾ ಇದು? ಅವನು ಉದ್ಧಾರ ಆಗಲ್ಲ. ಆಗ ಎಲ್ಲರೂ ಉದ್ಧಾರ ಮಾಡ್ಕೊಂಡು ಕೂತ್ಕೋತಾನ? ಕೋಟ್ಯಾಂತರ ಜನನ ಹಾಳು ಮಾಡ್ತಾನೆ, ಒಬ್ಬನಿಗೂ ಪ್ರೈಸ್ ಕೊಟ್ಬಿಡ್ತಾನೆ. ಅದು ಜೋರಾಗಿ ಜಾಹೀರಾತು, ನಾನು ಮೊನ್ನೆ 7 ಲಕ್ಷ ಗೆದ್ದುಬಿಟ್ಟೆ, 25 ಲಕ್ಷ ಗೆದ್ದುಬಿಟ್ಟೆ, 2 ಕೋಟಿ ಗೆದ್ದುಬಿಟ್ಟೆ ಅಂತ. ಆ 2 ಕೋಟಿ ಗೆದ್ದ ಅಂತ ನೋಡಿಕೊಂಡು ಒಂದು 200 ಜನ, 300 ಜನ, ಕೋಟ್ಯಾಂತರ ಜನ ದುಡ್ಡು ಹಾಕೋದು. ಈ ಥರ ಜಾಹೀರಾತುಗಳು ಕೂಡ ನಿರ್ಬಂಧ ಆಗ್ತಾ ಇದೆ. ಅಕ್ರಮ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಗಳ ವಿರುದ್ಧವಾಗಿ ಕಠಿಣ ಕ್ರಮ ಇರುತ್ತೆ. ಕೌಶಲ್ಯ ಆಧಾರಿತ ಡಿಜಿಟಲ್ ಗೇಮಿಂಗ್ ಕೂಡ ಕಾಯ್ದೆ ವ್ಯಾಪ್ತಿಗೆ ಬರ್ತಾ ಇದೆ. ಇದು ವಿಚಾರ. ಇಲ್ಲೇನೆಂದರೆ ಸ್ಕಿಲ್ ಗೇಮ್ ಬೇರೆ, ಇದರಲ್ಲಿ ಅದೃಷ್ಟದ ಗೇಮ್ ಬೇರೆ, ಈ ಸ್ಕಿಲ್ ಗೇಮ್ ಬೇರೆ ಅಂತ ಮಾಡಿಕೊಂಡು ಅದರ ನುಸುಳುವಂಥ ಆಟ ಇದು. ಆ ಮೋಸದಲ್ಲಿ ಇನ್ನೊಂದು ಮೋಸ ಮಾಡ್ಕೊಂಡು ನುಸುಳುವಂಥ ಒಂದು ಆಟ. ಇಲ್ಲ ಅವ್ನು ಸ್ಕಿಲ್ ಮೇಲೆ ಅವ್ನು ಆಡ್ತಾ ಇದ್ದಾನೆ ಅಂತ. ಯಾವುದ್ರಿ ಸ್ಕಿಲ್ಲು? ಇವತ್ತು ಸ್ಕಿಲ್ಲು, ನಾಳೆ ಬರೀ ಸ್ಕಲ್ಲು ಅಷ್ಟೇ ಉಳ್ಕೊಳ್ಳೋದು. ಅದರಲ್ಲಿ ಬುರುಡೆ ಸತ್ತೋದ್ರೆ ಬುರುಡೆ ಮಾತ್ರ ಉಳ್ಕೊಳ್ಳುತ್ತೆ. ಸ್ಕಿಲ್ ಹೆಸರು ಹೇಳೋದಷ್ಟೇ. ಇವರು ಮಾಡೋದೆಲ್ಲ ಇಂಥ ಒಂದು ಲೂಟಿ. ಇದೂ ಕೂಡ ಈ ಡಿಜಿಟಲ್ ಗೇಮಿಂಗ್ ಕಾಯ್ದೆ ವ್ಯಾಪ್ತಿಗೆ ಬರ್ತಾ ಇದೆ ಅಂತ ಹೇಳಿ ಆನ್ಲೈನ್ ಗೇಮ್ ಬೆಟ್ಟಿಂಗ್ ಉತ್ತೇಜಿಸುವವರ ವಿರುದ್ಧವಾಗಿ ಕ್ರಮ ಜರುಗುತ್ತೆ. ಕ್ಯಾಬಿನೆಟಲ್ಲಿ ಒಪ್ಪಿಗೆ ಆಗಿದೆ. ದೊಡ್ಡ ಮಟ್ಟದಲ್ಲಿ ಎಷ್ಟು ಶೀಘ್ರ ಆಗುತ್ತೆ ಅಷ್ಟು ಶೀಘ್ರವಾಗಿ ಈ ಕಾನೂನು ಈ ದೇಶದಲ್ಲಿ ಬರಬೇಕು. 28% GST ಹಾಕ್ಬಿಡ್ತೀವಿ, 18% ಹಾಕಿಬಿಡ್ತೀವಿ, ಆ ಗೇಮ್ ಆಡೋರು ಆಡ್ಕೊಳ್ಳಿ, ನಮ್ಗೆ ಟ್ಯಾಕ್ಸ್ ಬರಲಿ. ಇದಾಗಬಾರ್ದು. ಕೇಂದ್ರ ಅದ್ಭುತವಾದಂಥ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನು ಮುಂದುವರಿಸಲಿ.